ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಏನಂದರೆ, ಮೊದಲನೇದಾಗಿ ರಾಗಿಯನ್ನು ಮೊದಲ ಆಹಾರವಾಗಿ ಮಕ್ಕಳಿಗೆ ಕೊಡ್ತೀವಿ. ಈ ಥರ ಕೊಡಬೇಕಾದ್ರೆ ಎಲ್ಲರ ಒಂದು ಕಾನ್ಸೆಪ್ಟ್ ಏನಿರುತ್ತೆ ಅಂದರೆ, ರಾಗಿ ಹೀಟಾ ಕೋಲ್ಡಾ, ರಾಗಿಯನ್ನು ಮೊದಲ ಆಹಾರವಾಗಿ ಮಕ್ಕಳಿಗೆ ಕೊಡಬೇಕಾ ಕೊಡಬಾರ್ದಾ ಅನ್ನುವಂತಹ ಒಂದು ಯೋಚನೆಗಳು ಶುರುವಾಗುತ್ತೆ. ಯಾಕಂದರೆ ಮೊದಲನೇದಾಗಿ ಮಗುಗೆ ಒಂದು ಆಹಾರನ ಕೊಡ್ತಾಯಿದ್ದೀವಿ, ನಾವು ಸಾಲಿಡ್ ಫುಡ್ನ ಶುರು ಮಾಡ್ತಿದ್ದೀವಿ, ಘನ ಆಹಾರನ ಕೊಡ್ತಾ ಇದ್ದೀವಿ ಅಂದಾಗ ಎಲ್ರಿಗೂ ಬರೋದು ದಿ ಬೆಸ್ಟ್ ಫುಡ್ನ ನಾನು ನನ್ನ ಮಗುಗೆ ಕೊಡಬೇಕು ಅಂತ ಹೇಳಿ. ಸೊ ಅದರಲ್ಲಿ ನಾನು 2 ವಿವರಣೆಯನ್ನು ಕೊಡ್ತೀನಿ. ಕೆಲವ್ರು ಹೇಳ್ತಾರೆ ರಾಗಿಯನ್ನು ಕೊಡಬಾರ್ದು, ಡೈಜೆಷನಿಗೆ ಕಷ್ಟ ಆಗುತ್ತೆ, ಕೋಲ್ಡ್ ಆಗಿಬಿಡುತ್ತೆ, ಸೊ ವೆಜಿಟೇಬಲ್ಸು ಫ್ರೂಟ್ಸು ಈ ಥರದ್ರಿಂದ ಮೊದಲನೇದಾಗಿ ಶುರು ಮಾಡಬೇಕು ಅಂತ ಹೇಳಿ. ಕೆಲವರು ಇಲ್ಲ, ನಾನು ರಾಗಿನ ಮಾಡಿದಂತಹ ಸರಿನ ತಿನ್ನಿಸೋದಕ್ಕೆ ಶುರು ಮಾಡಿದೆ ಅಂತಾರೆ. ಕೆಲವರು ರೈಸ್ನ ತಿನ್ನಿಸೋದಕ್ಕೆ ಶುರು ಮಾಡಿದೆ ಅಂತ ಹೇಳ್ತಾರೆ. ನಾನು ಏನನ್ನ ಕೊಡಲಿ ಮಗುಗೆ ಅನ್ನೋ ಡೌಟ್ ಇತ್ತು ಅನ್ನೋದಾಯಿತು ಅಂದರೆ, ನಿಮ್ಮ ಮನೆಯಲ್ಲಿ ನೀವು ಯಥೇಚ್ಛವಾಗಿ ಯಾವಾಗಲೂ ಯಾವ ಥರದ ಧಾನ್ಯಗಳನ್ನ ಬಳಸ್ತೀರಾ ಅದರಿಂದ ನೀವು ಶುರು ಮಾಡೋದು ಬೆಸ್ಟ್ ಅಂತ ಅನ್ಕೋತೀನಿ. ನೀವು ಏನು ಈ ಸೈಡವರು ಕರ್ನಾಟಕದವರೇ ಆಗಿದ್ದು, ಇಲ್ಲಿ ರಾಗಿಯನ್ನು ನಾನು 3 ಹೊತ್ತೂ ರಾಗಿ ಮುದ್ದೆಯಲ್ಲಿ ಬಳಸ್ತೀವಿ. ನಾವು ರಾಗಿ ಮುದ್ದೆ ಡೈಲಿ 1 ಟೈಮ್ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಅನ್ನೋರಾದರೆ, ಧಾರಾಳವಾಗಿ ಯಾವುದೇ ಯೋಚನೆ ಇಲ್ಲದೇ ನೀವು ರಾಗಿಯನ್ನು ಶುರು ಮಾಡ್ಬೋದು ನಿಮ್ಮ ಮಗುಗೆ. ಯಾಕಂದರೆ ಅದರ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕೂಡ ನಿಮ್ಮ ಮಗುಗೆ ಇದ್ದೇ ಇರುತ್ತೆ. ಯಾಕಂದರೆ ನೀವು ಏನಿದ್ದೀರಾ ಅದೇ ಅಲ್ವಾ, ನಿಮ್ಮ ಜೀನ್ಸೇ ಅಲ್ವಾ ಮಕ್ಕಳಿಗೂ ಬಂದಿರುತ್ತೆ. ಸೊ ಹಾಗಾಗಿ ಅಷ್ಟೇ, ನೀವು ರಾಗಿಯನ್ನು ಕೊಡಬೇಕಾದ್ರೆ ಯೋಚನೆ ಮಾಡುವಂತಹ ಯಾವುದೇ ರೀತಿಯಾದಂತಹ ಪ್ರಮೇಯ ಇರೋದಿಲ್ಲ. ರಾಗಿ ಈಟಾ ಕೋಲ್ಡಾ ಅನ್ನೋ ಪ್ರಶ್ನೆಗೆ ಫಸ್ಟ್ ಆನ್ಸರ್ ಮಾಡಿಬಿಡ್ತೀನಿ ನಾನು. ರಾಗಿ ಕೋಲ್ಡ್ ಹೌದು, ಬಟ್ ನೀವು ಅದನ್ನು ಹೀಗೆ ಬಳಸ್ತೀರಾ ಅನ್ನೋದ್ರ ಮೇಲೆ ರಾಗಿ ತನ್ನ ರೂಪವನ್ನು ಬದಲಾಯಿಸ್ಕೊಳ್ಳುತ್ತೆ. ನೀವು ಬೇಸಿಗೆ ಕಾಲದಲ್ಲಿ ರಾಗಿನ ಬಳಸ್ತಿದ್ದೀರಾ ಅನ್ನೋದಾಯಿತು ಅಂದರೆ, ರಾಗಿಯಲ್ಲಿ ಅಂಬ್ಲಿ ಮಾಡ್ಕೊಂಡು ಕುಡಿಯೋದು ಈ ಥರದನ್ನು ಮಾಡಿದಾಗ ನಿಮಗೆ ರಾಗಿ ಕೋಲ್ಡಾಗಿ ಕನ್ವರ್ಟ್ ಆಗುತ್ತೆ. ಅದೇ ನೀವು ಚಳಿಗಾಲ ಮಳೆಗಾಲದಲ್ಲಿ ರಾಗಿ ಬಳಸ್ತಿದೆ ಅಂದರೆ ಬಿಸಿಯಾಗಿ ರಾಗಿ ಮುದ್ದೆ ಇರ್ಬೋದು, ರಾಗಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿನ್ನೋದಿರ್ಬೋದು, ಈ ಥರ ಮಾಡೋದು. ಇಲ್ಲ ಮಕ್ಕಳಿಗೆ ಸರಿ ರೂಪದಲ್ಲಿ ಕೊಡ್ತಿದ್ದೀರಾ ಅನ್ನೋದಾಯಿತು ಅಂದರೆ, ಅದೇ ರಾಗಿ ಏನು ಮಿಲ್ ಮಾಡಿಸ್ಲಿಕ್ಕೆ ಕೊಡ್ತಿರಲ್ಲ ನೀವು, ರಾಗಿ ಹಿಟ್ಟು ಮಾಡಲಿಕ್ಕೆ ಕೊಡ್ತಿರಲ್ಲ, ಆವಾಗ ಅದಕ್ಕೆ ಮೆಣಸಿರ್ಬೋದು, ಜೀರಿಗೆ ಇರ್ಬೋದು, ಚಕ್ಕೆ ಲವಂಗ ಈ ಥರದನ್ನು ಆ್ಯಡ್ ಮಾಡೋದ್ರಿಂದ ನಿಮಗೆ ಆ ಶೀತ ಏನಿರುತ್ತಲ್ಲ ಅದು ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಮತ್ತು ನೀವು 9 ಮಂತ್ಸ್ ಆಫ್ಟರು ಮಕ್ಕಳಿಗೆ ಈ ರಾಗಿನ ಕೊಡ್ತಿದ್ದೀರಾ ಅಂದಾಗ ರಾಗಿ ಜೊತೆಯಲ್ಲಿ ಬೇರೆ ರೀತಿಯಾದಂತಹ ಧಾನ್ಯಗಳನ್ನು ಕೂಡ ಆ್ಯಡ್ ಮಾಡ್ತೀರಾ. ಸೊ ಆವಾಗ ಈ ಶೀತ ಅನ್ನೋದೇನಿರುತ್ತಲ್ಲ ಅದು ಕಂಪ್ಲೀಟಾಗಿ ಇರೋದಿಲ್ಲ. ಮಕ್ಕಳಿಗೆ ಕೋಲ್ಡ್ ಕಾಫ್ ಆದಾಗ ರಾಗಿನ ಕೊಡ್ಬೋದಾ ನಾವು ಅಂದರೆ, ಖಂಡಿತವಾಗ್ಲೂ ಕೊಡ್ಬೋದು. ನೀವು ಯಾವುದೇ ರೀತಿಯಾದಂತಹ ಭಯ ಪಡುವಂತಹ ಅವಶ್ಯಕತೆ ಇರಲ್ಲ. ನಿಮಗೆ ಕೋಲ್ಡ್ ಕಾಫ್ ಆಗಲಿಕ್ಕೂ ಈ ರಾಗಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಧಾರಾಳವಾಗಿ ರಾಗಿಯನ್ನು ನೀವು ಬಳಸ್ಬೋದು. ರಾಗಿಯಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ನೋಡೋದಾಯಿತು ಅಂದರೆ, ರಾಗಿಯಲ್ಲಿ ಫೈಬರ್ ಇರುತ್ತೆ, ಐರನ್ ರಿಚ್ ಇರುತ್ತೆ, ವಿಟಮಿನ್ ಡಿ ಇರುತ್ತೆ, ಈ ಥರ ಸುಮಾರಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ ರಾಗಿಯಲ್ಲಿ. ರಾಗಿಯನ್ನು ನಾವು ಬಳಸೋದ್ರಿಂದ ಬೋನ್ಸಿಗೆ ಸ್ಟ್ರೆಂತ್ ಸಿಗುತ್ತೆ ಮತ್ತು ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಅನೀಮಿಯಾದಿಂದ ನಾವು ತಪ್ಪಿಸ್ಕೋಬೋದು ರಾಗಿಯನ್ನು ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ. ಸೊ ಮಕ್ಕಳಿಗೂ ಕೂಡ ಅದಕ್ಕೆ ನಾವು ರಾಗಿಯನ್ನು ಮೊದಲ ಆಹಾರವಾಗಿ ಸೆಲೆಕ್ಟ್ ಮಾಡ್ಕೋತೀವಿ. ರಾಗಿಯನ್ನು ಹಾಗೆ ತೊಳೆದು ಒಣಗಿಸಿ ಪೌಡ್ರ್ ಮಾಡಿ ಕೊಡೋದು ಬೆಟರಾ, ಇಲ್ಲ ಮೊಳಕೆ ಬರಿಸಿದ ರಾಗಿಯನ್ನು ಕೊಡೋದು ಬೆಟರಾ ಅನ್ನೋದಾಯಿತು ಅಂದರೆ, ಮೊಳಕೆ ಬರಿಸಿದ ರಾಗಿಯನ್ನು ನೀವು ಮಗುವಿಗೆ ಮೊದಲ ಆಹಾರವಾಗಿ ಕೊಡೋದು ಬೆಟರ್ ಆ್ಯಂಡ್ ಬೆಸ್ಟ್ ಆಪ್ಷನ್. ಓಕೆನಾ? ಹೇಗೆ ಅದಕ್ಕಿಂತ ಇದು ಹೇಗೆ ಡಿಫ್ರೆನ್ಸ್ ಅನ್ನೋದಾಯಿತು ಅಂದರೆ, ಇದು ಮೊಳಕೆ ಬರೆಸಿರೋದ್ರಿಂದ ಈ ಕಾಳನ್ನ ಡೈಜೆಷನ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಹೆವಿ ಆಗೋದಿಲ್ಲ ಮಕ್ಕಳ ಡೈಜೆಷನ್ಗೆ, ಇದು ಆರಾಮಾಗಿ ಡೈಜೆಷನ್ ಆಗುತ್ತೆ. ಮತ್ತು ಇದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೂ ಕೂಡ ಮಕ್ಕಳಿಗೆ ತುಂಬ ಸರಾಗವಾಗಿ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಮೊದಲ ಆಹಾರವಾಗಿ ಕೊಡಬೇಕಾದ್ರೆ ನೀವು ರಾಗಿಯನ್ನು ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ಮೊಳಕೆ ಬರೆಸಿದಂತಹ ಕಾಳುಗಳನ್ನ ಒಣಗಿಸಿ ಹುರಿದು ಪುಡಿ ಮಾಡಿ ನಂತರ ಮಕ್ಕಳಿಗೆ ಕೊಡೋದು ಮಕ್ಕಳಿಗೆ ಡೈಜೆಷನ್ಗೆ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಇಮ್ಯುನಿಟಿ ಬಿಲ್ಡ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ನ ಮಗು ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಷಯ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.